ಸೀತಮ್ಮ ಯಾಕೆ ಹಿಂಗೆ ನೋಡ್ತಾ ಇದೆಯಾ? ಯಾಕೋ ಗೊತ್ತಿಲ್ಲ ಪುಟ್ಟ, ನಿನ್ನ ತುಂಬ ದಿನ ಆದ್ಮೇಲೆ ನೋಡ್ತಿದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ. ಯಾಕಂದ್ರೆ ನಾನು ಇಲ್ಲಿ ಇರ್ಲಿಲ್ವಲ್ಲ ಅದಕ್ಕೆ. ಅಯ್ಯೋ ಹಂಗೆಲ್ಲ ಹೇಳ್ಬೇಡ ಸುಬ್ಬಿ. ನೀನು ಇಲ್ಲೇ ಇದೆಯಾ ಅಂತ ಸೀತಮ್ಮ ಅನ್ಕೊಂಡಿದ್ದಾಳೆ. ನೀನು ಇಲ್ಲಿರ್ಲಿಲ್ಲ ಅಂದ್ರೆ ಜೋಕ್ ಮಾಡ್ತೆ ಅಂತ ಹೇಳು. ನಾನು ಜೋಕ್ ಮಾಡಿದ್ದು. ನಾನು ಇಲ್ಲೇ ಇದ್ದೆ, ಎಲ್ಲೂ ಹೋಗಿರ್ಲಿಲ್ಲ. ಪುಟ್ಟ, ನೀನು ಈ ಥರ ಮಾತಾಡ್ತಿರ್ಲಿಲ್ಲ, ಯಾಕೆ ಈ ಥರ ಮಾತಾಡ್ತಿದ್ಯಾ? ಎಲ್ಲಿಂದ ಕಲ್ತ್ಕೊಂಡೆ ಈ ಥರ ಹೊಸ ಥರ ಮಾತಾಡೋದು? ಸ್ಕೂಲಲ್ಲಿ ಫ್ರೆಂಡ್ಸ್ ಹಿಂಗೆ ಮಾತಾಡ್ತಾರೆ ಅಂತ ಹೇಳಿ ಸುಬ್ಬಿ. ಈ ಸ್ಕೂಲಲ್ಲಿ ನಮ್ಮ ಫ್ರೆಂಡ್ಸು ಹಿಂಗೆ ಮಾತಾಡೋದು ಸೀತಮ್ಮ. ಅದಕ್ಕೆ ನಾನು ಹಿಂಗೆ ಮಾತಾಡ್ತೀನಿ. ಯಾರಾದರೂ ಹೊಸ ಫ್ರೆಂಡ್ಸ್ ಮಾಡ್ಕೊಂಡ್ಯಾ? ಅವ್ರು ಈ ಥರ ಮಾತಾಡ್ತಾರಾ? ನಿನ್ನ ಹೊಸ ಫ್ರೆಂಡ್ಸ್ ಬಗ್ಗೆ ನನ್ನ ಹತ್ರ ಹೇಳಲೇ ಇಲ್ವಲ್ಲ ಸಿಹಿ ನೀನು? ಅದು ನನಗೂ ಮರ್ತೋಗಿತ್ತು ಹೇಳಕ್ಕೆ. ಈ ಸೀತಮ್ಮನ ಹತ್ರನೇ ಹೇಳಕ್ ಮರ್ತೋಗ್ಬಿಟ್ಯಾ ನೀನು? ಆದರೆ ನಿಮ್ಮ ಅಪ್ಪನ ಹತ್ರ ಫಸ್ಟ್ ಹೋಗಿ ಹೇಳ್ತೀಯಲ್ಲ, ಕಳ್ಳಿ. ಇರು, ಡ್ರೆಸ್ ಚೇಂಜ್ ಮಾಡೋಣ. ಬ್ಯಾಡ, ಇದೇ ಚೆನ್ನಾಗೈತೆ. ನೋಡ್ ಸಿಹಿ, ನೀನು ನನ್ನ ಜೊತೆ ಸರಿಯಾಗಿ ಮಾತಾಡು. ಈ ಥರ ಎಲ್ಲ ಮಾತಾಡಿದ್ರೆ ನಂಗೆ ಬೇರೆ ಯಾರು ಅನ್ಸತ್ತೆ ಕಣೆ. ಅದಕ್ಕೆ ಯಾಕೆ ಮುಖ ಚಿಕ್ಕದ್ ಮಾಡ್ಕೋತೀಯಾ? ಹೋಗ್ಲಿ ಬಿಡು, ಹೊಸ ಫ್ರಾಕ್ ತರ್ತೀನಿ ಇರು. ಬಾ. ಏಯ್, ಅದು ನನ್ನ ಬಟ್ಟೆ, ನೀಟಾಗಿ ನೋಡ್ಕೋ. ಈಗ ಇದು ನನ್ನ ಬಟ್ಟೆ. ಅಯ್ಯೋ ದೊಡ್ಡ ನೀನು. ನಿನ್ನೆ ಬಟ್ಟೆ ಯಾಕೆ? ಸುಮ್ಮನೆ ಸುಮ್ಮನೆ ಹಂಗಂದೆ. ತರ್ರೆ ನೀನು. ಏನೇ ನಿನ್ನ ಕೂದಲೆಲ್ಲ ಇಷ್ಟೊಂದು ಹೊರಟಾಗಿದೆ? ಎಣ್ಣೆ ಹಾಕೊಂಡ್ರೆ ನನ್ನ ಮಾತೇ ಕೇಳಲ್ಲ ನೀನು. ನಿನ್ನ ಕೂದಲಿಗೆ ಬಾಚಣಿಗೆ ತಾಗ್ಸೋದೇ ಇಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಹೆಂಗಾಗತ್ತೆ ಹೇಳು? ಹಂಗಂದ್ರೆ ಅಯ್ಯೋ ಇವಳಿಗೆ ಇಂಗ್ಲಿಷ್ ಗೊತ್ತಿಲ್ವಲ್ಲ. ಕಳ್ಳಿ, ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಗೊತ್ತಿಲ್ವಾ ನಿನಗೆ? ಅಂದರೆ ರಕ್ತ ಸಂಚಾರ ಆಗೋದಿಲ್ಲ ಅಂತ. ದಿನಕ್ಕೆ 2 ಸಲ ತಲೆ ಬಾಚಬೇಕು. ನಿನಗೆ ಉದ್ದ ಕೂದಲಿದ್ದಿದ್ರೆ ಜಡೆ ಹಾಕಿ ಹೂವು ಮುಡಿಸ್ತಾ ಇದ್ದೆ. ರಾಮ, ನನ್ನ ಕಣ್ಣನ್ನ ನಾನೇ ನಂಬಕ್ಕಾಗ್ತಿಲ್ಲ. ಹೇಗೆ ನಡೀತಿದೆಲ್ಲ? ಸಿಹಿ ಹೇಗೆ ಬಂದ್ರು? ಅಪ್ಪು, ಯಾರೋ ಆ ಹುಡುಗಿ ನೋಡೋದಕ್ಕೆ ನಮ್ಮ ಸಿಹಿ ಥರನೇ ಇದ್ದಾಳೆ. ಸಿಹಿ ಥರನಾ? ಇದೇನು ಚಿಕ್ಕಿ ಈ ಥರ ಮಾತಾಡ್ತಾ ಇದ್ದೀರಾ? ಅದು ನಮ್ಮ ಸಿಹಿನೇ. ಏನ ಸಿಹಿನಾ? ಹೇ ಏನೋ ರಾಮ, ನಮ್ಮ ಕಿವಿ ಮೇಲೆ ಕ್ರಿಕೆಟ್ ಸ್ಟೇಡಿಯಂ ಕಾಣಿಸ್ತಾ ಇದೆಯಾ ನಿಂಗೆ? ಇಡೀ ಲಾಲ್ ಬಾಗ್ಗೆ ಕಿತ್ತಂದಿಡ್ತಾ ಇದೆಯಾ? ಸಿಹಿ ಅಂತೆ ಸಿಹಿ ಅಲ್ಲ, ಸಿಹಿ ಅವತ್ತೇ ಸತ್ತೋದ್ಲಲ್ಲ, ನಾವೇ ಚಿತೆಯಲ್ಲಿ ಅವಳನ್ನ. ಪ್ಲೀಸ್ ಹತ್ರ ಮಾತಾಬೇಡಿ. ಸಿಹಿ ಸತ್ತಿಲ್ಲ, ಇನ್ನು ಬದುಕಿದಾಳೆ. ಅಪ್ಪು,
ಏನ್ ಮಾತಾಡ್ತಿದ್ಯಾ? ನೀನೇ ಅವತ್ತು ಸಿಹಿ ದೇಹಕ್ಕೆ ಬೆಂಕಿ ಇಟ್ಟಿಯಲ್ಲೋ? ಏನಿದೆಲ್ಲ? ಏನ್ ನಡೀತಿದೆ ಸರಿಯಾಗಿ ಹೇಳು. ಚಿಕ್ಕಿ, ನೀವೇ ನೋಡ್ತಾ ಇದ್ದೀರಲ್ಲ, ಬಂದಿರೋದು ನಮ್ಮ ಸಿಹಿ ಅಂದಮೇಲೆ ಅವಳು ಸತ್ತಿಲ್ಲ ಅಂತ ತಾನೇ ಅರ್ಥ. ಸೂರಿ, ಇನ್ನೊಂದು ಮಗು ಬಂದರೆ ಸೀತಾ ಸರಿ ಹೋಗ್ತಾಳೆ ಅಂತ ನೀನು ಹೇಳಿದೆ. ಸಿಹಿ ಥರದ್ದು ಒಬ್ಳು ಹುಡುಗಿ ಇದ್ದಾಳೆ ಅಂತ ಯಾರೋ ಹೇಳಿದ್ರು. ನಾವು ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಸಿಹಿನೇ ಆಗಿದ್ಲು. ಅದಕ್ಕೆ ಕರ್ಕೊಂಡ್ಬಂದ್ವಿ ಅಷ್ಟೇ. ಆದರೂ ಔಟ್ ಆಗಿರೋ ಬ್ಯಾಟ್ಸ್ಮನ್ನು ಮತ್ತೆ ಬ್ಯಾಟಿಂಗ್ ಆಡೋಕ್ಕೆ ಹೇಗೆ ಸಾಧ್ಯ? ಸಿಹಿನ್ ನೋಡಿ ಎಷ್ಟು ಖುಷಿ ಆಗ್ತಾ ಇದೆಯೋ ಅಷ್ಟೇ ಚಿಂತೆನೂ ಆಗ್ತಾ ಇದೆ ರಾಮ್. ಸತ್ತೋಗಿದ್ದಾಳೆ ಅಂತ ಅನ್ಕೊಂಡವಳು ಹೇಗೆ ಬದುಕು ಬಂದ್ಲು ರಾಮ್? ನಿಮ್ಮೆಲ್ಲ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ ಚಿಕ್ಕಿ. ಆದರೆ ನನ್ನ ಮಗಳು ವಾಪಸ್ ಬಂದಿರೋ ಖುಷಿ ಮಾತ್ರ ಇವಾಗಿರೋದು ನನ್ನ ಹತ್ರ. ನಾವು ಸ್ಟ್ರಾಂಗ್ ಆಗಿ ಏನಾದ್ರು ಅನ್ಕೊಂಡ್ರೆ ಅದು ನಿಜ ಆಗುತ್ತೆ ಅಂತ ಎಲ್ಲೋ ಓದಿದೆ. ನಾವೆಲ್ಲರೂ ಸಿಹಿ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿದ್ವಿ. ಆದರೆ ಸೀತಾ ಮಾತ್ರ ಒಂದು ಕ್ಷಣಕ್ಕೂ ನನ್ನ ಮಗಳು ಸತ್ತೋಗಿದ್ದಾಳೆ ಅಂತ ಅನ್ಕೊಳ್ಳಿಲ್ಲ. ನನ್ನ ಮಗಳು ಇನ್ನೂ ಬದುಕಿದ್ದಾಳೆ ಅಂತಾನೆ ನಂಬಿದ್ರು. ಆ ದೇವ್ರಿಗೂ ಅನ್ಸಿತೇನು ಆ ನಂಬಿಕೆನ ಉಳಿಸ್ಬೇಕು ಅಂತ. ಅದಕ್ಕೆ ಆ ದೇವ್ರು ನನ್ನ ಮಗಳನ್ನ ವಾಪಸ್ ಕಳಿಸ್ಬಿಟ್ಟ. ಆದರೆ ನಾನಂತೂ ಇದೊಂದು ಮಿರಾಕಲ್ ಅಂತ ಮನಸ್ಫೂರ್ತಿಯಾಗಿ ಒಪ್ಕೊಂಡು ಖುಷಿ ಪಡ್ತಾ ಇದ್ದೀನಿ ಅಷ್ಟೆ. ನನಗೂ ತುಂಬ ಗೊಂದಲ ಇತ್ತು. ಯಾವಾಗ ಸಿಹಿ ಬಂದ ತಕ್ಷಣ ಸೀತಾ ಕೈನಲ್ಲಿದ್ದ ಬೊಂಬೆನ ಬಿಟ್ಲೋ ಆಗಲೇ ನನಗೆ ಸೀತಾ ಸರಿ ಹೋದ್ಲು ಅನ್ನೋ ಸೂಚನೆ ಸಿಕ್ತು. ಸೀತಾನೇ ಸರಿ ಹೋದ್ಮೇಲೆ ಇನ್ನೇನು? ಬಂದಿರೋಳು ಸಿಹಿನ ಹೇಗೆ ಬಂದ್ಲು, ಹೇಗೆ ಬದುಕಿದಾಳೆ, ಈ ಯಾವ ಪ್ರಶ್ನೆಯೂ ನಾನು ಕೇಳೋದಿಲ್ಲ. ರಾಮನ್ ಥರನೇ ಇದು ದೇವರು ಮಾಡಿರೋ ಪವಾಡ ಅಂತ ಮನಸಾರ ಒಪ್ಕೋತೀನಿ. ಆದ್ರೂ ಅಪ್ಪು, ಚಿಕ್ಕಿ, ಮತ್ತೆ ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ. ಹೌದು ಚಿಕ್ಕಿ, ಸೀತಾ ಸರಿ ಹೋಗಿದ್ದಾಳೆ. ನಮ್ಮೆಲ್ಲರಿಗೂ ಬೇಕಾಗಿದ್ದಿದ್ದೇ ಇದು ನಡೆದಿದೆ. ಸಿಹಿನೂ ಬಂದಾಯ್ತು, ಇನ್ನೇನು? ಅದಕ್ಕೆ ನಾವು ಬೆಳಗ್ಗೆ ಸೀತಾ ಸರಿ ಹೋಗ್ತಾಳೆ ಅಂತ ಮಾತಾಡ್ಕೋತಾ ಇದ್ದಿದ್ದು. ಯಾಕೆಂತಂದ್ರೆ ನಮ್ಮ ಸಿಹಿ ನಮಗೆ ಸಿಗ್ತಾಳೆ, ಮನೆಗೆ ಬರ್ತಾಳೆ ಅಂತ ನಮಗೆ ಗೊತ್ತಿತ್ತು. ಸೊ ಈ ವಿಷಯನ ಎಲ್ಲರೂ ಇಲ್ಲಿಗೆ ಬಿಟ್ಬೋಣ. ಹೇಗೂ ಸಿಹಿ ಮನೆಗೆ ಬಂದಾಯಿತು. ರಾಮ ಮತ್ತು ಸೀತಾ ಅವ್ರ ಮಗಳ ಜೊತೆ ಆರಾಮಾಗಿರಲಿ. ರಾಮ್, ನಿನ್ನ ಪ್ರೀತಿನೇ ಸೀತಾಗೆ ಶ್ರೀರಕ್ಷೆ ಆಯಿತು ನೋಡು. ನೀನು ಹೇಳಿದಾಗೆ ಒಂದು ವಾರದಲ್ಲಿ ಸೀತಾನ ಸರ್ ಮಾಡಿಬಿಟ್ಟೆ. ನನಗಿನ್ನೇನು ಯೋಚನೆ ಇಲ್ಲಪ್ಪ.
ಈಗ ತಗೋ ಬಾಲು ತಗೋ. ಸಿಹಿ ಬಾ ಬಾಲ್ ತಗೋ. ಓಯ್ ಸಿಹಿ ಏನಾಯ್ತಿಗೆ, ಬಾ ಬಾಲ್ ತಗೋ. ನೋಡಿ ರಾಮ್, ನಿಮ್ನ ನೋಡಿದ ತಕ್ಷಣ ಸ್ಟ್ರಿಕ್ಟ್ ಅಪ್ಪನ ನೋಡಿ ಮಕ್ಕಳು ಹೆದರ್ಕೋತಾರಲ್ಲ ಆ ಥರ ಹೆದರ್ಕೋತಿದ್ದಾಳೆ. ಸುಬ್ಬಿ ಹೋಗು, ಸೀತಮ್ಮನ ಹತ್ರ ಬಾಲ್ ತಗೋ. ಏನಾಯ್ತು ನಿಂಗೆ? ತಗೋ ಬಾಲು ತಗೋ. ಸಿಬಿಟ ಹಿಡ್ಕೋ. ಏಹೇ ನನ್ನ ಮಗಳು ಗೆದ್ಬಿಟ್ಲು, ನನ್ನ ಮಗಳು ಗೆದ್ಬಿಟ್ಲು. ಮೋಸ ಮೋಸ ಮೋಸ. ನೀವಿಬ್ರು ಯಾವಾಗ್ಲೂ ಚೀಟ್ ಮಾಡ್ತೀರಾ. ಯಾಕೆ ನಿಮಗೆ ಗೊತ್ತಿರ್ಲಿಲ್ವಾ ನಾನು ಸಿಬಿಟ ಯಾವಾಗ್ಲೂ ಒಂದೇ ಪಾರ್ಟಿ ಅಂತ ಅಲ್ವಾ ಸಿಹಿ? ಅಪ್ಪ, ಈ ಸುಬ್ಬಿ ನಿನ್ ಪಾರ್ಟಿ ಅಲ್ಲ, ಅರೆ ನಾನು ಯಾವಾಗ್ಲೂ ನಿನ್ ಪಾರ್ಟಿನೇ. ನನಗೆ ಗೊತ್ತು ನೀವಿಬ್ರು ಯಾವಾಗ್ಲೂ ಒಂದೇ ಟೀಮು ಅಂತ. ಬಾ ಓಡಾಡಿ ಓಡಾಡಿ ಸಾಕಾಯ್ತು, ಬಾ ಇದು ಆಟ ಆಡೋಣ. ಥ್ಯಾಂಕ್ ಯು ಸೋ ಮಚ್ ಮಗ. ಯಾಕೋ ಸಿಹಿಗೆ ರಿಪ್ಲೇಸ್ಮೆಂಟೇ ಇಲ್ಲ ಅಂತ ಇಮೋಷ್ನಲ್ ಆಗಿ ಥಿಂಕ್ ಮಾಡ್ತಾ ಒಂದು ಕಡೆ ಸ್ಟಕ್ ಆಗಿಬಿಟ್ಟಿದೆ. ಅಷ್ಟರಲ್ಲಿ ನೀನು ಬಂದೆ, ಮೋಟಿವೇಟ್ ಮಾಡಿದೆ, ಸುಬ್ಬಿನ ಮನೆಗೆ ಕರ್ಕೊಂಬಂದೆ. ಆ ಸ್ವಾಮಿ ನಮ್ಮ ಹತ್ರ ಏನೆಲ್ಲ ಗೇಮ್ ಮಾಡ್ದ, ಕೊನೆಗೂ ಸುಬ್ಬಿ ಮನೆಗೆ ಬರೋ ಹಾಗಾಯ್ತು. ಮಗ ಇದೆಲ್ಲ ನೀನು ನನ್ನ ಜೊತೆ ಇದ್ದಿದ್ದರಿಂದ ಆಗಕ್ಕೆ ಸಾಧ್ಯ ಕಣೋ. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅಲ್ಲ ಕಣೋ, ಥ್ಯಾಂಕ್ಸ್ ಎಲ್ಲ ಹೇಳೋಷ್ಟು ಫಾರ್ಮಲ್ ಆಗೋಯ್ತಾ ನಮ್ಮ ಫ್ರೆಂಡ್ಶಿಪ್ಪು. ನೋಡು ಮಗ, ಈ ಸುಬ್ಬಿ ವಿಚಾರ ನಿನ್ನ ಬಿಟ್ಟು ಮೂರನೇವ್ರಿಗೆ ಗೊತ್ತಾಗಬಾರ್ದು. ಆ ಥರ ನೋಡ್ಕೊ. ಶೋರ್. ತಗೋ, ಇದು ಎತ್ತಿಟ್ಬಿಡು. ಸೀತನ್ಗೆ ಇವಾಗ ಇದರ ಅವಶ್ಯಕತೆ ಇರಲ್ಲ. ನನ್ನ ತಲೆ ಕೆಡ್ತಾ ಇದೆ. ಎಷ್ಟೇ ಯೋಚನೆ ಮಾಡಿದ್ರು ಈಗ ನಡೀತಾ ಇರೋದು ನಡೆಯೋದಕ್ಕೆ ಹೇಗೆ ಸಾಧ್ಯ ಅರ್ಥ ಆಗ್ತಾ ಇಲ್ಲ. ಓ, ನನಗೂ ಅದೇ ತಲೆ ಕೆಡ್ತಿದೆ ಭಾರ್ಗು. ಅಲ್ಲ, ಈಗ ಬಂದಿರೋದು ಸಿಹಿನಾ ಅಥವಾ ಸಿಹಿ ದೆವ್ವನಾ? ಒಂದು ಮನೇಲಿ ಒಂದೇ ದೆವ್ವ ಇರೋದಕ್ಕೆ ಸಾಧ್ಯ, ಇನ್ನೊಂದು ದೆವ್ವ ಬರೋಕ್ಕೆ ಹೇಗೆ ಸಾಧ್ಯ? ವಿಶ್ವ, ಇರ್ಲಿ ಭಾರ್ಗು, ಇಲ್ಲಿ ನನಗೂ ಯಾಕೋ ಏನೋ ಮಿಸ್ ಹೊಡಿತಾ ಇದೆ ಅನ್ಸುತ್ತೆ. ಬಂದಿರೋಳು ನೋಡೋದಕ್ಕೆ ಮಾತ್ರ ಸಿಹಿ ಥರ ಇದ್ದಾಳೆ, ಆದರೆ ಅವಳ ಬಿಹೇವಿಯರ್ ಸಿಹಿ ಥರ ಇಲ್ಲ. ಹಾಂ, ನನಗೂ ಹಾಗೆ ಅನ್ನಿಸ್ತು ಭಾರ್ಗು. ಆದರೆ ನನಗೆ ಒಂದು ಡೌಟ್ ಇದೆ ಭಾರ್ಗು, ಡೌಟು. ಈಗ ಈ ಸರ್ಜರಿ ಮಾಡಿಸಿ ಬೇರೆ ಯಾವುದೋ ಮಗುನ ಸಿಹಿ ಥರ ಮಾಡಿಸಿ ಕರ್ಕೊಂಬಂದಿರ್ಬೋದಾ? ಏಯ್, ಯಾವಾಗಲಾದರೂ ಸೆನ್ಸಿಬಲ್ ಆಗಿ ಮಾತಾಡ್ತೀಯಾ? ಬುದ್ಧಿ ಯೂಸ್ ಮಾಡು.
ನಾನ್ಸೆನ್ಸ್. ಇಲ್ಲ ಇಲ್ಲ, ಇಲ್ಲಿ ಬೇರೆ ಏನೋ ಕತೆ ಇದೆ. ಅದೇನು ಅಂತ ಕಂಡು ಹಿಡಿತೀನಿ, ಕಂಡು ಹಿಡಿತೀನಿ. ರಾಮ್, ಏನ್ ಮಾಡ್ತಿದ್ದೀರಾ? ಸೀತಾ, ಅದು ಯಾಕೆ ಒಳಗಿಡ್ತಾ ಇದ್ದೀರಾ? ಆಕ್ಚುಲಿ ಕೊಡಿ ಇಲ್ಲಿ. ಈ ಬೆಳಿನ ಸಿಹಿ ಕೇಳ್ತಿರ್ತಾಳೆ ಆಟ ಆಡಕ್ಕೆ, ನೀವು ಒಳಗಿಡ್ತಾ ಇದ್ದೀರಲ್ಲ. ವಾವ್, ವಾಟ್ ಅ ಮಿರಾಕಲ್. ಸುಬ್ಬಿ ಬಂದ ತಕ್ಷಣ ಸೀತಾ ಸರಿ ಹೋಗ್ಬಿಟ್ರು. ಬೆಳ್ಳಿನ ಬೆಳ್ಳಿ ಅಂತಾನೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ನೀವು ಅಪ್ಪ ಮಗಳು ಯಾವಾಗ ಶಾಪಿಂಗ್ ಹೋಗಿದ್ರಿ? ನಂಗೆ ಹೇಳಲೇ ಇಲ್ಲ. ಆ ಸಿಹಿ ಅಂತೂ ಬಾಯೇ ಬಿಡಲಾಗುತ್ತಾ? ಮಗಳಿಗೆ ಕೊಡಿಸ್ಬೇಕು ಅಂತ ಅನಿಸ್ತು, ಅದಕ್ಕೆ ಕೊಡಿಸ್ತೆ. ತಪ್ಪ? ತಪ್ಪೇನಿಲ್ಲಪ್ಪ, ನಿಮ್ಮಿಬ್ರು ಮಧ್ಯೆ ನಾನ್ ಬರ್ತಿದ್ದೀನಲ್ಲ, ನಂದೇ ತಪ್ಪು. ಓಹೋ, ಏನಿವತ್ತು ಮೇಡಮ್ ಅವರು ಒಂಥರ ಡಿಫ್ರೆಂಟ್ ಆಗಿ ಖುಷಿಯಾಗಿ ಕಾಣ್ತಾ ಇದ್ದಾರೆ. ಅದೇನೋ ಹೇಳ್ತಾರಲ್ಲ, ಮುಖದಲ್ಲಿ ಕಳೆ ಕಳಿಯಾಗಿ ಕಳಿಯಲ್ಲ, ಅದು ಕಳಿಯಾಗಿರೋದು ಅಂತ. ಹಾ, ಅದೇ ಅದೇ ಅದೇ. ಏನ್ ವಿಷಯ? ಅದೇನೋ ಗೊತ್ತಿಲ್ಲ ರಾಮ್, ಇಷ್ಟು ದಿನ ಏನೋ ಕಳ್ಕೊಂಡಿದ್ದೀನಿ, ಏನೋ ನನ್ನಿಂದ ದೂರ ಆಗಿದೆ ಅಂತ ಅನಿಸ್ತಾ ಇತ್ತು. ಆದ್ರೆ ಇವತ್ತು ಎಲ್ಲ ಸರಿ ಹೋಗಿದೆ ಅಂತ ಅನಿಸ್ತಾ ಇದೆ. ನನಗೇನೋ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಮನಸ್ಸು ತುಂಬಾ ಹಗುರ ಆಗಿದೆ. ಇಷ್ಟು ದಿನ ತುಂಬಾ ತಲೆನೋವಿತ್ತು ರಾಮ್, ಈಗ ಇಲ್ವೇ ಇಲ್ಲ. ಅದೇನ್ ಮ್ಯಾಜಿಕ್ ಆಯ್ತು ನನಗೆ ಅರ್ಥ ಆಗ್ತಿಲ್ಲ. ಏನಿಲ್ಲ. ಏನು ಇಲ್ಲದೆ ಈ ತರ ಹಗ್ ಮಾಡ್ತೀರಾ? ನನ್ನ ಹೆಂಡತಿನ ಹಗ್ ಮಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಮಾಡಿದೆ. ಮಾಡಬಾರ್ದ? ಹಾಗಲ್ಲ, ಈ ಹಗ್ಗಲ್ಲಿ ಏನೋ ಒಂಥರ ಎಮೋಷನಲ್ ಆಗಿ ಹಗ್ ಮಾಡ್ದಂಗಿತ್ತು, ಅದಕ್ಕೆ ಕೇಳಿದೆ. ನಿಮ್ಮನ್ನ ಹೀಗೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸೀತಾ. ಹೇಗೆ? ಏನು ಕೇಳಬೇಡಿ, ಐ ಲವ್ ಯು ಅಷ್ಟೇ. ರಾಮ್, ನಿಮಗೆ ಏನೋ ಆಗಿದೆ. ನಿಮ್ಮ ಮೇಲೆ ಲವ್ ಮತ್ತೆ ಮತ್ತೆ ಆಗ್ತಾನೆ ಇರುತ್ತೆ ಸೀತಾ, ಏನು ಮಾಡೋದಕ್ಕಾಗಲ್ಲ. ಐ ಲವ್ ಯು, 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 ಐ ಲವ್ ಯು. ಸಿಹಿ ಕೇಳಿಸ್ಕೊಂಡ್ರೆ ಕಷ್ಟ. ಇಡೀ ದಿನ ಇದ್ರ ಬಗ್ಗೆನ ನಂಗೆ ರೇಗಿಸ್ತಾ ಇರ್ತಾಳೆ. ಕೇಳಿಸ್ಕೊಡ್ಲಿ ಬಿಡಿ. ಐ ಲವ್ ಯು ಸೀತಾ. ಸೀತಾರಾಮ, ಓ ಸೀತಾರಾಮ. ಇಲ್ಲಿ ಯಾಕೆ ಬಂದು ನಿಂತಿದ್ಯಾ? ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನಿನ್ನ ಎಲ್ಲ ಕಡೆನೂ ಹುಡುಕ್ದೆ, ಗೊತ್ತೈತಾ? ಸಿಹಿ ಅಂತ ಕೂಗಿದ್ರೆ ಬರ್ತಿದ್ನಪ್ಪ. ಸಿಹಿ ಅಂತ ಕೂಗಿದ್ರೆ ಈ ಮನೆಯಲ್ಲಿ ಬೇರೆಯವ್ರಿಗೆ ಗೊತ್ತಾಗಲ್ವಾ? ನನ್ನ ಹೆಸರು ನಾನೇ ಕೂಗ್ತೇನಾ? ಬ್ರಿಲಿಯಂಟ್ ನೀನು. ಅದೇ ಉಂಟು ಬಿಲಿಯಂಟಾ? ಬಿಲಿಯಂಟ್ ಅಲ್ಲ, ಬ್ರಿಲಿಯಂಟ್ ಅಂದ್ರೆ ಜಾಣೆ, ಬುದ್ಧಿವಂತೆ ಅಂತ. ಸರಿ ಸರಿ, ಈಗ ಹೇಳು, ನೀನ್ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಹೌದಾ, ನೀನು ಮತ್ತೆ ಸೀತಮ್ಮ ಆಟ ಆಡೋವಾಗ ಸೀತಮ್ಮ ಖುಷಿ ಆಗಿದ್ ನೋಡಿ ನನಗೂ ಸಖತ್ ಖುಷಿ ಆಯ್ತು. ಆದ್ರೆ ಸೀತಮ್ಮನ ಜೊತೆ ನಾನು ಇಲ್ವಲ್ಲ ಅಂತ ಬೇಜಾರು ಆಯ್ತು. ನನಗೂ ಸೀತಮ್ಮನ ಜೊತೆ ಆಟ ಆಡಬೇಕು, ಅವಳ ಜೊತೆ ಮಾತಾಡಬೇಕು, ಅವಳನ್ನ ಹಗ್ ಮಾಡಬೇಕು, ಕಿಸಿ ಕೊಡಬೇಕು ಅಂತ ಆಸೆ ಆಗುತ್ತೆ. ಏನ್ ಹಾಗೆ ನೋಡ್ತಾ ಇದೀಯ? ಪಾಪ ನೀನು. ಈಗ ನಿನ್ನ ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ. ಹೌದಾ, ನೀನೇ ತಾನೇ ಕರೆದಿದ್ದು,
ಈ ಮನೆಗೆ ಬಾ ಅಂತ. ಹೌದು, ನನ್ ಖುಷಿನೂ ಆಗ್ತಾ ಇದೆ, ಬೇಜಾರು ಆಗ್ತಾ ಇದೆ. ಆಯ್ತಾಯ್ತು, ಬೇಜಾರು ಮಾಡ್ಕೋಬೇಡ. ಇನ್ ಮುಂದೆ ನಾನು ನೀನು ಒಂದೇ ಅಲ್ವಾ? ಅರೆ ಸುಬ್ಬಿ, ನೀನ್ ಯಾವಾಗ್ಲೂ ನನ್ನನ್ನು ಬೈತಿದ್ದೆ, ಇವತ್ತೇನು ಸ್ವೀಟಾಗಿ ಮಾತಾಡ್ತಿದ್ಯಾ? ಸುಮ್ಕೆ. ಏನ್ ಗೊತ್ತಾ, ನಾನು ಯಾವತ್ತೂ ಇಷ್ಟು ದೊಡ್ಡ ಮನೆಯಲ್ಲಿ ಇದ್ದೇ ಇಲ್ಲ. ಎಲ್ಗೋದ್ರೆ ಎಲ್ಲಿಂದ ಬರ್ಬೇಕು ಅಂತಾನೆ ಗೊತ್ತಾಗಿಲ್ಲ ಇಲ್ಲಿ. ನನ್ಗಂತೂ ತಲೆ ಕೆಟ್ಟೋಗ್ತೈತೆ. ಈಗ ನಿನ್ನ ಹುಡ್ಕೋ ಅಷ್ಟರಲ್ಲಿ ನನ್ಗಂತೂ ಸಾಕಾಯಿತು. ಮೊದ್ಲು ನನ್ಗೂ ಹೀಗೆ ಆಗ್ತಿತ್ತು, ಆಮೇಲೆ ಅಭ್ಯಾಸ ಆಯ್ತು. ನಿನ್ಗೂ ಆಗುತ್ತೆ ಬಿಡು.